ನಮಸ್ತೆ ಫ್ರೆಂಡ್ಸ್, ವಿ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡಿರೋಂಥವ್ರು, ಸ್ವಲ್ಪನೂ ಒಂಚೂರು ಸ್ಕೂಲ್ಗೆ ಹೋಗಿರಲ್ಲ. ಸೊ ಅಂಥವ್ರು ಮನೆಯಲ್ಲೇ ಕೂತ್ಕೊಂಡು ಹೇಗೆ ಹಣ ಸಂಪಾದನೆ ಮಾಡ್ಬೋದು, ಹಾಗೆ ನಾನು ಹೇಳುವಂತಹ ಬಿಸ್ನೆಸ್ ನ ಗ್ರೋ ಮಾಡ್ಕೊಂಡ್ರೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು. 1000ದಿಂದ ಶುರು ಮಾಡಿದ್ರೆ ಲಕ್ಷಗಟ್ಟಲೆವರೆಗೂ ಸಂಪಾದನೆ ಮಾಡ್ಬೋದು. ಬಟ್ ಬಿಸ್ನೆಸ್ ನ ಗ್ರೋ ಮಾಡ್ಕೊಳ್ಬೇಕು. ಸೊ ಏನ್ ಬಿಸ್ನೆಸ್ ಹೇಗ್ ಮಾಡೋದು, ಸೊ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ನೋಡ್ತಾ ಲೈಕ್ ಕೊಡೋದನ್ನ ಮರಿಬಿಡಿ. ಓಕೆನಾ? ಎಷ್ಟಾಗುತ್ತೋ ಅಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನ್ ನಿಮ್ಗೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ಬಿಸ್ನೆಸ್. ಸೊ ಈ ಬಿಸ್ನೆಸ್ ನ ಯಾರು ಬೇಕಾದ್ರೂ ಮಾಡ್ಬೋದು. ಓದಿಲ್ದಿರೋರು ಮಾಡ್ಬೋದು, ಓದಿರೋರು ಮಾಡಬಹುದು. ಓದಿರೋರು ಅದು ಅವ್ರ ಇಷ್ಟ. ಓದಿಲ್ದಿರೋರ್ಗಂತೂ ಇದು ಆರಾಮಾಗಿ ಮಾಡ್ಬೋದು, ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಏನ್ ಬಿಸ್ನೆಸ್ ಅದು? ಸೊ ಮನೆಯಲ್ಲಿ ಹೆಣ್ಮಕ್ಳು ಮೆಚೂರ್ ಆದಾಗ ಅಥವಾ ಮದ್ವೆ ಫಂಕ್ಷನ್ಸ್, ಸೊ ಈ ತರ ಫಂಕ್ಷನ್ಸ್ ಅಲ್ಲಿ ನಾವು ಹೆಣ್ಮಗಳನ್ನ ಕೂರಿಸಿ ಅದ್ರ ಮುಂದೆ ನಾವು ಅಲಂಕಾರ ಮಾಡ್ತೀವಿ ತಿಂಡಿ ತಿನಿಸು ವಸ್ತುಗಳಿಂದ. ಏನ್ ವಸ್ತು ಅದು? ಹೊಸಕೆ ಸಾಮಾನು ಅಂತ ಕರಿತೀವಿ. ಸೊ ಅದನ್ನ ಆ ಬಿಸ್ನೆಸ್ ನ 100% ನೀವು ಮಾಡ್ಬೋದು. ಅದಕ್ಕೆ ತುಂಬಾನೇ ಬೇಡಿಕೆ ಇದೆ. ಏನಪ್ಪಾ ಅಂದ್ರೆ ಈಗಿರುವಂತಹ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಇವಾಗ ನಾನು ಹೇಳಿದೆ ಬಿಸ್ನೆಸ್ ಹೊಸಕೆ ಸಾಮಾನು. ಸೊ ಇದು ಬಂದು ಸ್ವಲ್ಪ ಹಳೇದಾಗ್ತಿದೆ ಅಂದ್ರೆ ಬಟ್ ಅದನ್ನ ಯಾರು ಬಿಟ್ಟಿಲ್ಲ. ಬಟ್ ಅದನ್ನ ಯಾರು ಮಾಡೋದನ್ನ ಕಲಿತಾನೂ ಇಲ್ಲ. ಏನಕ್ಕಂದ್ರೆ ಈಗಿರುವಂತಹ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ತುಂಬಾ ಬಿಸಿ ಇರೋದ್ರಿಂದ ಅದನ್ನ ಮಾಡಕ್ಕೆ ದಿನಗಟ್ಲೆ ನಮ್ಗೆ ಟೈಮ್ ಹಿಡಿಯುತ್ತೆ. ಸೊ ಅದು ಏನಾದ್ರೂ ಫಂಕ್ಷನ್ಸ್ ಮಾಡ್ಬೇಕಂದ್ರೆ ಇವಾಗ ಏನಾದ್ರೂ ಒಂದು ಮದ್ವೆ ಅನ್ಕೊಳ್ಳಿ. ಸೊ ಆ ಮದ್ವೆನಲ್ಲಿ ಅವರು ತುಂಬಾನೇ ಬಿಸಿ ಇರ್ತಾರೆ. ಅಂತ ಟೈಮಲ್ಲಿ ಮನೆಯಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಮಾಡ್ಲಿಕ್ಕೆ ಟೈಮ್ ಇರಲ್ಲ. ಸೊ ಇನ್ನೊಂದು ಹೆಣ್ಮಕ್ಳು ಮೆಚೂರ್ ಆದಾಗ ಸೊ ಅದು ಏನ್ ಫಂಕ್ಷನ್ ಮಾಡ್ತಾರೆ ಹೆಣ್ಮಕ್ಳು ಮುಂದೆ ಇಟ್ಟು ಅಲಂಕಾರ ಮಾಡಿ, ಸೊ ಆವಾಗ್ಲೂ ಅಷ್ಟೇ ಟೈಮ್ ಇರಲ್ಲ. ಒಂದು ಈಗ ನಮ್ಮ ಜನರೇಷನ್ ಏನಿದೆ ಅದನ್ನ ಮಾಡಕ್ ಬರಲ್ಲ, ಕಲ್ತಿಲ್ಲ. ಸೊ ಹಾಗಾಗಿ ನೀವು ಅದನ್ನ ಮನೆಯಿಂದನೇ ಮಾಡಿ ತಯಾರು ಮಾಡಿ ಸೇಲ್ ಮಾಡಿದ್ರೆ ಬಹಳಷ್ಟು ನಿಮ್ಗೆ ಇಂಪ್ರೂವ್ ಆಗುತ್ತೆ. ಮತ್ತೆ ಅದರಿಂದ ನಿಮ್ಗೆ ದುಡ್ಡು ಬರುತ್ತೆ. ಹೇಗ್ ಬರುತ್ತೆ? ಸೊ ನೋಡಿ, ನಮ್ಮನೇನಲ್ಲೇ ಒಂದು ಹೆಣ್ಮಗು ಫಂಕ್ಷನ್ ಆಯ್ತು. ಸೊ ಅದನ್ನ ನಮ್ಮ ಮನೇಲಿ ಯಾರಿಗೂ ಮಾಡಕ್ ಬರಲ್ಲ. ನಾನು ಸೇರಿಸಿ ಹೇಳ್ತಾ ಇದ್ದೀನಿ, ಮಾಡಕ್ ಬರಲ್ಲ. ವಯಸ್ಸಾಗಿದೆ, ಅಮ್ಮನಿಗೆ ಮಾಡಕ್ಕೆ ಆಗಲ್ಲ. ಸೊ ಆವಾಗ ನಾವೇನ್ ಮಾಡ್ತೀವಿ, ಅದನ್ನ ನಾವು ಒಂದ್ ಅಂಗಡಿ ಹುಡುಕಿದ್ವಿ. ನಮ್ಮ ಸರೌಂಡಿಂಗ್ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ. ನಾನಿರೋದು ಬೆಂಗಳೂರು, ನನ್ನ ಸರೌಂಡಿಂಗ್ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ. ನಮ್ಮ ಏನ್ ಮನೆ ಇದೆ ಅಲ್ಲಿಂದ 2-3-4-5 ಕಿಲೋಮೀಟರ್ ಎಲ್ಲಿ ಸರ್ಚ್ ಮಾಡಿದ್ರು ಸಿಕ್ಕಿಲ್ಲ. ಕೊನೆಗೆ ನಮಗೆ ಸಿಕ್ಕಿದ್ದು ಬೆಂಗಳೂರಲ್ಲಿ ಇರುವಂತಹ ಗಾಂಧಿ ಬಜಾರ್ ಅಲ್ಲಿ ಒಂದು ಶಾಪ್ ಇದೆ ಚಿಕ್ಕದಾಗಿ, ಅಲ್ಲಿ. ಅದು ನಮ್ಮನೆ ಮಗು ಫಂಕ್ಷನ್ಗೆ. ಸೊ ಇದು ಇದರ ವಿಶಿಷ್ಟತೆ ಅಂದ್ರೆ ಇದಕ್ಕೆ ಇಂಪಾರ್ಟೆನ್ಸ್. ಸೊ ಅದು ಎಷ್ಟೇ ನಮ್ಮ ಹಳೇದಾದ್ರೂ ಅದು ನಮ್ಮ ಸಂಸ್ಕೃತಿನಲ್ಲಿ ಬಂದ್ಬಿಟ್ಟಿದೆ. ನಮ್ಮ ಸಂಸ್ಕೃತಿ ಇದೆ ಅದರಲ್ಲಿ ಅದು ಬಂದ್ಬಿಟ್ಟಿದೆ. ನೀವು ಎಷ್ಟೇ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಮದ್ವೆ ಮಾಡಿ, ಬಟ್ ಅಲ್ಲಿ ಹೆಣ್ಣು ಗಂಡು ಕೂರಿಸಿದಾಗ ಅದನ್ನ ಒಂದು ಅರೇಂಜ್ ಅಂತೂ ಮಾಡಿರ್ತಾರೆ. ಏನು ಹೊಸಕೆ ಹಾಕ್ತಿವಿ ಹೆಣ್ಣು ಗಂಡಿಗೆ ಅಥವಾ ಹೆಣ್ಣು ಮಗಳನ್ನ ಕೂರಿಸಿ ಹೊಸಕೆ ಹಾಕ್ತಿವಿ ಅಂದಾಗ ಅದು ಅಲ್ಲಿ ಇರ್ಲೇಬೇಕು. ಸೊ ಇದು ನಮ್ಮ ಸಂಸ್ಕೃತಿ. ಹಾಗಾಗಿ ಸೊ ಇದನ್ನ ನೀವು 100% ಮಾಡ್ಬೋದು. ಖಂಡಿತ ಇದರಲ್ಲಿ ನಿಮ್ಗೆ ಏನಿದೆ ಇದ್ರಲ್ಲಿ 100% ಲಾಭ ಸಿಗುತ್ತೆ. ಹಾಗೆ ನಿಮ್ಗೆ ಅಮೌಂಟು ಸಿಗುತ್ತೆ. ಸೊ ಇದನ್ನ ಗ್ರೋ ಮಾಡ್ಕೊಳ್ಳೋದು ಹೇಗೆ, ಜನಗಳಿಗೆ ರೀಚ್ ಆಗೋದು ಹೇಗೆ? ಸೊ ಆಸ್ ಯೂಶುವಲ್ ನನ್ನ ಬಿಸ್ನೆಸ್ ಏನೇನು ಹೇಳಿದ್ದೀನಿ. ಸೊ ಅದ್ರ ಒಂದು ವಿಸಿಟಿಂಗ್ ಕಾರ್ಡ್. ಸೊ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನೀವ್ ಏನೇನ್ ಮಾಡ್ತೀರಾ ಸೊ ಅದನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡ್ಬೇಕು. ನಿಮ್ ಫೋನ್ ನಂಬರ್. ಸ್ವಲ್ಪ ನೀವು ರೋಡ್ ಸೈಡ್ ಮನೆ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಒಂದು ಹೆಜ್ಜೆ ಹೋಗಿ ನಾವು ಇಲ್ಲ ಒಂದು ಚಿಕ್ಕದಾಗಿ ಶಾಪ್ ಮಾಡ್ಕೊಳ್ತೀವಿ ಅಂದ್ರೆ ಅದು ಇನ್ನೂ ಬೆಸ್ಟ್. ಏನಕ್ಕಂದ್ರೆ ಶಾಪ್ ಅಂತ ಅಂದ್ರೆ 4-6 ಜನ ಓಡಾಡ್ತಿರ್ತಾರೆ, ಶಾಪ್ನ ನೋಡ್ತಾರೆ. ಇಲ್ಲಿ ಸಿಗುತ್ತೆ, ಯಾವಾಗ್ಲೂ ನಿಮ್ ಶಾಪ್ ಮುಂದೆ ಹೋಗ್ತಿರ್ತಾರೆ, ನೋಡಿರ್ತಾರೆ. ಸೊ ಅವ್ರ ಮನೆಯಲ್ಲಿ ಅದು ಬಂದಾಗ ಏನ್ ಮಾಡ್ತಾರೆ, ಅಲ್ಲೊಂದು ಶಾಪ್ ಇದೆ, ನಾವು ಅಲ್ಲಿ ಹೋಗಿ ತಗೊಳ್ಬಹುದು. ಸೊ ಈ ರೀತಿಯ ನಿಮ್ದು ಬಿಸ್ನೆಸ್ ಗ್ರೋ ಆಗುತ್ತೆ. ಸಪೋಸ್ ಈಗ ಅವ್ರಿಗೆ ಬೇಕಿರಲ್ಲ, ಬಟ್ ನಿಮ್ ಶಾಪ್ ನೋಡಿರ್ತಾರೆ. ಸೊ ಅವ್ರ ಪಕ್ಕದ ಮನೆಯವರು, ಅವ್ರ ರಿಲೇಷನ್ಸ್ ಯಾರಿಗಾದ್ರೂ ಬೇಕಿರುತ್ತೆ, ಇಂಥ ಕಡೆ ನೋಡಿದ್ದೇ ಸಿಗುತ್ತೆ, ನೀವು ಹೋಗಿ ತಗೊಳ್ಬಹುದು ಅಂತ ನಿಮ್ಗೆ ಏನ್ ಶಾಪ್ ಇದೆ ಅಡ್ರೆಸ್ ಕೊಟ್ಟು ಕಳಿಸ್ತಾರೆ. ಇನ್ ಕೇಸ್ ನಿಮ್ಗೆ ಶಾಪ್ ಮಾಡಕ್ ಆಗ್ಲಿಲ್ಲ, ಮನೆಯಲ್ಲಿ ಪ್ರಾಬ್ಲಮ್ ಇದೆ, ಓಕೆ ಮನೆಯಲ್ಲೇ, ಬಟ್ ಆದಷ್ಟು ರೋಡ್ ಸೈಡ್ ಮನೆ ಇದ್ರೆ ತುಂಬಾ ಒಳ್ಳೇದು. ಸೊ ಅಂತ ಜಾಗದಲ್ಲಿ ರೋಡ್ ಸೈಡ್ ಅಲ್ಲಿ ನೀವು ಮನೆ ಮಾಡಿ ಬೋರ್ಡ್ ಹಾಕ್ಬೇಕು. ಒಂದ್ರಲ್ಲಿ ಆ ಬೋರ್ಡ್ ಅಲ್ಲಿ ನೀವ್ ಏನೇನ್ ಮಾಡ್ತೀರಾ. ಬಟ್ ನಾನು ಏನ್ ಹೇಳ್ದೆ ಇಷ್ಟಕ್ಕೆ ನೀವು ಎಂಡ್ ಮಾಡೋ ಏನಿಲ್ಲ. ಏನಪ್ಪಾ ಅಂದ್ರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನು ದೇವ್ರಿಗೆ ನೈವೇದ್ಯ ಮಾಡ್ಬೇಕು. ಸೊ ಅದೆಲ್ಲ ಇವಾಗೆಲ್ಲ ರೆಡಿಮೇಡೇ ತಗೊಳ್ಳೋದು. ಒಂದ್ ಟೈಮ್ ಇತ್ತು ತುಂಬಾ ಮಡಿಯಿಂದ ಮಾಡಿ ಇಡ್ತೀವಿ ಅನ್ನೋದು. ಸೊ ಇವಾಗೆಲ್ಲ ಏನ್ ಮಾಡ್ತಿದ್ದಾರೆ, ಹೊರಗಡೆಯಿಂದ ತರ್ತಾರೆ, ಬೇಕರಿಯಿಂದ ತರ್ತಾರೆ. ಅದು ಟೇಸ್ಟ್ ಇರಲ್ಲ, ಮತ್ತೆ ಇನ್ನೊಂದು ಅದು ಫ್ರೆಶ್ ಇರಲ್ಲ.
ಮೇನ್ ಫ್ರೆಶ್ ಇರಲ್ಲ, ಟೇಸ್ಟ್ ಇರಲ್ಲ, ಮನೇಲಿ ಮಾಡಿದಂಥ ರುಚಿ ಇರಲ್ಲ. ನೀವು ಮನೆಯಲ್ಲಿ ಏನ್ ರೆಡಿ ಮಾಡ್ತೀರಾ, ಒಂದು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಜಾಸ್ತಿನೇ ತಗೊಳ್ಳಿ, ಬಟ್ ಟೇಸ್ಟಿ ಆಗಿರ್ಬೇಕು. ಮನೆಯಲ್ಲಿ ನೀವು ಶುಚಿತ್ವ ಕಾಪಾಡ್ಕೊಂಡು, ಶುಚಿತ್ವ ಅನ್ನೋದನ್ನ ಕಾಪಾಡ್ಕೊಂಡು ಒಂದು ಏನ್ ನೀವು ಮಾಡ್ತೀರಾ ಪ್ರಾಡಕ್ಟ್ ಅದಕ್ಕೊಂಚೂರು ಅಲಂಕಾರ ಮಾಡಿ ಖಂಡಿತ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 100% ಇದು ವರ್ಕ್ ಆಗುತ್ತೆ. ಗೌರಿ ಗಣೇಶ ಹಬ್ಬ ಬರುತ್ತೆ, ಕರ್ಜಿಕಾಯಿ ಬೇಕು, ಕಡುಬು ಮಾಡ್ಕೊಡ್ಬೇಕು, ಹೇಳದ್ನಲ್ಲ. ಈಗಿನ ಜನರೇಷನ್ ಅಲ್ಲಿ, ಈಗಿರುವಂತಹ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಹೊರಗಡೆ ಹೋಗಿ ಕೆಲಸ ಮಾಡುವಂತಹ ಜನರೇಷನ್ ಇದು. ಸೊ ಅಂತವರಿಗೆ ದಿನಗಟ್ಲೆ ರಜೆಗಳು ಹಾಕೊಂಡು, ಹಬ್ಬಕ್ಕೆ ಆಲ್ರೆಡಿ ರಜೆ ಹಾಕ್ಬೇಕು, ದಿನಗಟ್ಲೆ ರಜೆ ಹಾಕೊಂಡು ಇದನ್ನೆಲ್ಲ ತಯಾರು ಮಾಡೋವಂಥದ್ದು ಈಗಿಲ್ಲ, ಕಡಿಮೆ ಇದೆ. ಮಾಡೋರು ಮಾಡ್ತಿದ್ದಾರೆ ಮನೆಯಲ್ಲಿ, ಹಿರಿಯರಿದ್ದಾಗ ಅಂತವ್ರು ಹೇಳ್ಕೊಡ್ತೀನಿ ಮಾಡು ಅಂತ ಅಂದಾಗ ಮಾಡೋರು ಇದಾರೆ, ಅಥವಾ ಹಳೆ ಕಾಲದವರು ಅಥವಾ ಹಿರಿಯರು ಅನ್ಸ್ಕೊಂಡವ್ರು ಏನ್ ಮನೇಲಿದ್ದೆ ಮಾಡೋರು ಇದಾರೆ, ಮನೆಯಲ್ಲಿ ಯಾರಾದ್ರೂ ನೋಡೋರು ಇದ್ರೆ. ಇಲ್ಲ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋರು ಏನ್ ಮಾಡ್ತಾರೆ, ನಾಳೆ ಹಬ್ಬ ಅಂದ್ರೆ ಇವತ್ ನೈಟು ಎಲ್ಲ ರೆಡಿಮೇಡ್ ತಗೊಳ್ತಾರೆ, ರೆಡಿಮೇಡ್ ಪರ್ಚೇಸ್ ಮಾಡ್ತಾರೆ, ನಾಳೆ ಅದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಸೊ ಇದು ಈಗಿನ ಜನರೇಷನ್ ಕತೆ. ಸೊ ಎಲ್ಲಾರ ಮನೇಲೂ ಅಂತ ನಾನು ಹೇಳ್ತಿಲ್ಲ, ಕೆಲವೊಂದಷ್ಟು ಮನೆಯಲ್ಲಿ ನೀವು ಅದನ್ನ ಯಾಕೆ ಯೂಸ್ ಮಾಡ್ಕೊಳ್ಬಾರ್ದು. ಈ ಟೇಸ್ಟಿಯಾಗಿ ರವೆ ಉಂಡೆ, ಕರ್ಜಿಕಾಯಿ, ಒಬ್ಬಟ್ಟು ಮಾಡಕ್ಕಂತೂ ತುಂಬಾ ಟೈಮ್ ಬೇಕು. ಸೊ ಇದೆಲ್ಲ ಇವಾಗ ಏನಾಗಿದೆ, ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತೆ ಮನೆಯಲ್ಲಿ ಯಾರು ಮಾಡೋರಿರಲ್ಲ. ಇವಾಗ ಎಲ್ಲ ಜಾಯಿಂಟ್ ಫ್ಯಾಮಿಲಿ ತುಂಬಾನೇ ರೇರು, ಸಿಗಲ್ಲ ಜಾಯಿಂಟ್ ಫ್ಯಾಮಿಲಿ. ಗಂಡ ಹೆಂಡತಿ ಮಕ್ಕಳು, ಇಲ್ಲ ಗಂಡ ಹೆಂಡತಿ ಇಬ್ರೆ, ಮಕ್ಕಳನ್ನು ಊರಲ್ಲಿ ಬಿಟ್ಬಿಟ್ಟಿರ್ತಾರೆ. ಸೊ ಈ ತರ ಇರುತ್ತೆ. ಏನಕ್ಕಂದ್ರೆ ಅಷ್ಟು ಬಿಸಿ, ಅಷ್ಟು ಫಾಸ್ಟ್ ಆಗಿ ಓಡ್ತಾ ಇದೆ. ಸೊ ಅದಕ್ಕೆ ತಕ್ಕನಾಗಿ ಈ ಕೆಲಸ ಮಾಡೋವಂಥವ್ರು ರೆಡಿಮೇಡ್ಸ್ನೇ ತಗೊಳ್ಳೋದ್ರಿಂದ, ಸೊ ಈ ತರ ವಸ್ತುಗಳನ್ನೆಲ್ಲ, ಈ ತರ ತಿಂಡಿ ತಿನಿಸುಗಳನ್ನೆಲ್ಲ ಖಂಡಿತ ನೀವು ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಮನೆಯಿಂದನೇ ಮಾಡ್ಬೋದು. ಟೇಸ್ಟಿ ಇರಬೇಕು. ಇವಾಗ ನಾವು ಬೇಕ್ರಿನಲ್ಲಿ ತಗೊಂಡ್ರೆ ಅಷ್ಟು ಟೇಸ್ಟಿ ಬರಲ್ಲ. ಇವಾಗ ನಾವು ಮನೆಯಲ್ಲೇ ನಾವು ಬೇಳೆ ಒಬ್ಬಟ್ಟು ಏನ್ ಮಾಡ್ತೀವಿ ಟೇಸ್ಟಿ, ಸೊ ಅದನ್ನೇ ನೀವು ಎಲ್ಲಾದ್ರೂ ಹೊರಗಡೆ ತಿಂದಾಗ ಆ ಟೇಸ್ಟ್ ಅಲ್ಲಿರಲ್ಲ. ಏನಕ್ಕಂದ್ರೆ ಅದು ರೆಡಿಮೇಡ್. ಸೊ ಅವರು ಅಮೌಂಟ್ ನ ನೋಡ್ತಾರೆ. ಸೊ ನೀವು ಈ ರೀತಿ ಪೂಜೆ, ಈ ತರ ವಸ್ಕೆ ಫಂಕ್ಷನ್ಸ್ ಇದಕ್ಕೆಲ್ಲ ನೀವು ಮಾಡ್ತೀವಿ ಅಂದ್ರೆ ಸ್ವಲ್ಪ ಟೇಸ್ಟಿಯಾಗಿ ಮಾಡಿ, 10 ರೂಪಾಯಿ ಜಾಸ್ತಿ ತಗೊಳ್ಳಿ, ಟೇಸ್ಟಿಯಾಗಿ ಮಾಡಿ, ಖಂಡಿತ ಅವರು ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾರೆ. ಶಾಪ್ ಇಡಕ್ಕಾಗಿಲ್ಲ ಅಂದ್ರೆ ಮನೆ ಸೈಡ್, ಮನೆ ಹೊರಗಡೆನೆ ಒಂದು ಬೋರ್ಡ್ ಹಾಕ್ಸಿ, ಅಲ್ಲಿ ನಿಮ್ ಫೋನ್ ನಂಬರ್ ಎಲ್ಲ ಹಾಕಿರಿ, ಬೇಕಾದವರು ನಿಮ್ಮನ್ನ ರೀಚ್ ಮಾಡ್ತಾರೆ. ಸೊ ಇನ್ನೂ ಒಂಚೂರು ಹೆಜ್ಜೆ ಮುಂದೆ ಇಟ್ಟು ನಾವು ಗ್ರೋ ಮಾಡ್ಕೊಳ್ತೀವಿ ಬಿಸ್ನೆಸ್ ನ ಮನೆಯಿಂದಾನೆ ಅಂತ ಅಂದ್ರೆ ಖಂಡಿತ ಹೋಮ್ ಡೆಲಿವರಿ ಕೊಟ್ರೆ, ನೀವು ಏನ್ ವಿಸಿಟಿಂಗ್ ಕಾರ್ಡ್ ಮಾಡ್ತೀರಾ ಅದು ಮನೆ ಮನೆಗೂ ಹೋಗಿ ಕೊಟ್ಟು ಅದರಲ್ಲಿ ಏನ್ ಹೇಳ್ದೆ ಇಷ್ಟೊತ್ತು ಅದು, ಮತ್ತೆ ಇನ್ನ ಅದಕ್ಕೆ ನೀವು ಆಡ್ ಮಾಡ್ಕೊಳ್ಬಹುದು ಎಕ್ಸ್ಟ್ರಾ. ನೀವು ಇನ್ನ ಬೇರೆ ನಿಮ್ಮ, ಈಗ ನನಗ್ ಗೊತ್ತಿರೋ ಅಂತದ್ ಹೇಳ್ದೆ, ನಿಮ್ಮ ಇವಾಗ ಯಾರ್ಯಾರು ನೋಡ್ತಿದ್ದೀರಾ, ನಿಮ್ ಸೈಡ್ ಏನೇನು ಫೇಮಸ್ ಇದೆ, ಅಟ್ಲೀಸ್ಟ್ ಮಾಡಿಟ್ರೆ 1 ವಾರ ಇರುತ್ತೆ, 15 ದಿವಸ ಇರುತ್ತೆ, ಕೆಡಲ್ಲ ಅನ್ನೋದು. ಸೊ ಈ ತರ ಏನೇನಿದೆ, ಸೊ ಇದನ್ನೆಲ್ಲ ನೀವು ಅದರಲ್ಲಿ ಆಡ್ ಮಾಡ್ಕೊಂಡು ಖಂಡಿತ ಇದನ್ನ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಹೇಳದ್ನಲ್ಲ, ನಾವೇ ನಮ್ಮ ಮನೆಯಲ್ಲೇ ಹೆಣ್ಮಗು ಇದ್ದು ನಾವು ಎಷ್ಟು ದೂರ ಹೋಗಿ ತಗೊಂಡ್ ಬಂದು ಅದನ್ನ ಮಾಡಿದ್ವಿ. ಏನಕ್ಕಂದ್ರೆ ಮನೇಲಿ ಮಾಡೋರಿಲ್ಲ, ನಮ್ಮ ಹತ್ರ ಟೈಮ್ ಇಲ್ಲ. ಸೊ ಇದು ಪ್ರಾಬ್ಲಮ್. ಸೊ ಈ ತರ ನೀವು ಮಾಡ್ಕೊಂಡ್ರೆ 100% ನಿಮ್ ಬಿಸ್ನೆಸ್ ಗ್ರೋ ಆಗುತ್ತೆ. ಟ್ರೈ ಮಾಡಿ. ಖಂಡಿತ ಹೋಮ್ ಡೆಲಿವರಿ ಕೊಟ್ರಂತೂ ಅದು ಇನ್ನೂ ಚೆನ್ನಾಗಿ ಬಿಸ್ನೆಸ್ ಬೆಳೆಯುತ್ತೆ. ಸೊ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್, ಏನೋ ಒಂದ್ ಕೊಡಿ. ನನ್ನ ಚಾನಲ್ ಹೊಸದಾಗಿ ಎಂಟ್ರಿ ಆಗಿದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್, ಇದೇ ತರ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.